ಮಹಾರಾಷ್ಟ್ರದಲ್ಲಿ ಇವತ್ತು ದಿಢೀರ್ ರಾಜಕೀಯ ಬೆಳವಣಿಗೆ. ಎನ್ಸಿಪಿಯ ಅಜಿತ್ ಪವಾರ್ ಬೆಳಗ್ಗೆವರೆಗೂ ವಿಪಕ್ಷ ನಾಯಕ, ಮಧ್ಯಾಹ್ನ ಆಗುವಷ್ಟರಲ್ಲಿ ಗೇಮ್ ಚೇಂಜ್ ಆಗಿ ಉಪಮುಖ್ಯಮಂತ್ರಿ ಆಗೋದ್ರು. ಜೊತೆಗೆ 9 ಎನ್ಸಿಪಿ ಶಾಸಕರು ಮಂತ್ರಿಯಾಗಿ ಪ್ರಮಾಣ ವಚನ. ಎನ್ಸಿಪಿ ಪಕ್ಷದಲ್ಲಿ ಬೇಡವಾಗಿದ್ದ ಜಿತೇಂದ್ರ ಔಹಾದ್ ಈಗ ಪ್ರತಿಪಕ್ಷ ನಾಯಕ. ಪವರ್ ಪಾಲಿಟಿಕ್ಸ್ ಏನಾಯ್ತು ಅನ್ನೋರಿಗೆಲ್ಲ ಉತ್ತರ ಹೀಗಿದೆ. ಮಹಾರಾಷ್ಟ್ರದಲ್ಲಿ ಅಧಿಕಾರ ಕಲಹ ಜೋರಾಗಿದೆ. 3 ವರ್ಷದಲ್ಲಿ ದೇವೇಂದ್ರ ಫಡ್ನವೀಸ್, ಉದ್ಧವ್ ಠಾಕ್ರೆ, ಏಕನಾಥ್ ಶಿಂದೆ ಸಿಎಂ ಪಟ್ಟದಲ್ಲಿ ಪಟ್ಟಾಭಿಷಿಕ್ತರಾದರು. ಕಾಂಗ್ರೆಸ್, ಬಿಜೆಪಿ, ಎನ್ಸಿಪಿ, ಶಿವಸೇನೆ ಸೇರಿದಂತೆ ಇರೋ ಪಕ್ಷಗಳೆಲ್ಲ ಅಧಿಕಾರದ ರುಚಿ ನೋಡಿದ್ವು. ಈಗ 3 ವರ್ಷದಲ್ಲಿ 4ನೇ ಪ್ರಮಾಣ ವಚನ ನಡೆದಿದೆ. ಅಜಿತ್ ಪವಾರ್ 2ನೇ ಬಾರಿ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 2019 ಮೊದಲ ಬಾರಿ ಪ್ರಮಾಣ ವಚನ ಸ್ವೀಕಾರ. मी अजित अनंतराव पवार गांभीर्यपूर्वक दृढकथन करतो की महाराष्ट्र राज्याचा उपमुख्यमंत्री म्हणून माझ्या विचारार्थ आणली जाईल किंवा मला ज्ञात होईल. 2023 ಮತ್ತೆ ಅಜಿತ್ ಪವಾರ್ ಉಪಮುಖ್ಯಮಂತ್ರಿ. मी अजित अनंतराव पवार गांभीर्यपूर्वक दृढकथन करतो की महाराष्ट्र राज्याचा उपमुख्यमंत्री म्हणून माझ्या विचारार्थ आणले जाईल. ಬೆಳಗ್ಗೆ ಶರದ್ ಪವಾರ್ ಮನೆಯಲ್ಲಿ ಮೀಟಿಂಗ್ ನಡೆಯಿತು. ಆಗ್ಲೂ ಅಜಿತ್ ಮನಸ್ಸನ್ನ ಅರಿಯಲು ಪವಾರ್ ಎಡವಿದ್ರು. ಸೂರ್ಯ ನೆತ್ತಿ ಮೇಲೆ ಬರ್ತಿದ್ದಂತೆ 10 ಶಾಸಕರ ಜೊತೆ ಅಜಿತ್ ಪವಾರ್ ರಾಜಭವನಕ್ಕೆ ಬಂದ್ರು. ಅಷ್ಟರಲ್ಲಾಗ್ಲೇ ಸಿಎಂ ಶಿಂದೆ, ಡಿಸಿಎಂ ಫಡ್ನವೀಸ್ ಪ್ರಮಾಣ ವಚನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು. 9 ಎನ್ಸಿಪಿ ಶಾಸಕರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿಬಿಟ್ರು. ಅಜಿತ್ ಪವಾರ್ಗೆ ಡಿಸಿಎಂ ಹಾಗೂ ಹಣಕಾಸು ಖಾತೆ ಕೊಡಲಾಗಿದೆ. ಛಗನ್ ಭುಜಬಲ್, ಧನಂಜಯ್ ಮುಂಡೆ, ಹಸನ್ ಮುಷರಫ್, ದಿಲೀಪ್ ಪಾಟೀಲ್, ಅನಿಲ್ ಪಾಟೀಲ್, ಧರ್ಮಾರಂ ಅತ್ರಂ, ಸಂಜಯ್ ಬನ್ಪೋಡೆ, ಅದಿತಿ ಸುನಿಲ್ ಠಾಕ್ರೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. अच्छी तरह से हम राष्ट्रवादी कांग्रेस पार्टी बढ़ाएंगे. हम राष्ट्रवादी पार्टी के और भी ज्यादा वर्कर्स पार्टी में कैसे आएंगे वो देखेंगे. हम अभी पावर में आए हैं. पावर में आके अलग अलग रीजन जो है वहाँ के जो सवाल है वो सवाल हल करने के लिए हम पूरी कोशिश हमारी रहेगी. ಕಥೆ ಇಲ್ಲಿಗೆ ಮುಗಿದಿಲ್ಲ. ಬರೋಬ್ಬರಿ 40 ಎನ್ಸಿಪಿ ಶಾಸಕರು ಬೆಂಬಲ ನೀಡುವ ಸಾಧ್ಯತೆ ಇದೆಯಂತೆ. डबल इंजन वाला सरकार मोदी जी के नेतृत्व में चल रहा था, इसको अभी ट्रिपल इंजन मिल गया है. ये अभी बुलेट ट्रेन की गति से भागेगा. ಮಹಾರಾಷ್ಟ್ರದಲ್ಲಿ ಇವತ್ತು ನಡೆದಿದ್ದು ದಿಢೀರ್ ಬೆಳವಣಿಗೆಯ. ಅಜಿತ್ ಬಂಡೆದಿದ್ಯಾಕೆ? ಅವರ ಕೋಪಕ್ಕೆ ಕಾರಣಗಳೇನು? 2019ರಲ್ಲಿ ಅಜಿತ್ ಪವಾರ್ಗೆ ಆಗಿದ್ದ ಅನುಮಾನದ ಸೇಡನ್ನ ಈಗ ತೀರಿಸಿಕೊಂಡಿದ್ದಾರೆ. ಆ ಸೇಡು ಏನು? ಸುಪ್ರಿಯಾ ಸುಳೆಗೆ ಎನ್ಸಿಪಿ ಪ್ರಮುಖ ಸ್ಥಾನವನ್ನ ಕೊಟ್ಟಿದ್ದು ಪ್ರಮುಖ ಕಾರಣ. ಸುಪ್ರಿಯಾಗಾಗಿ ನನ್ನನ್ನ ಕಡೆಗಣನೆ ಮಾಡಿದ್ರು ಅನ್ನುವಂತಹ ಬೇಸರ ಅಜಿತ್ ಪವಾರ್ಗೆ ಇತ್ತು. ಈ ಕಾರಣಕ್ಕಾಗಿಯೇ ಇದು ಒಂದು ಹಂತದಲ್ಲಿ ಎನ್ಸಿಪಿಯಿಂದ ರಾಜೀನಾಮೆಗೂ ಅವರನ್ನ ಸೂಚನೆಯನ್ನ ಕೊಡಲಾಗಿತ್ತು. ಆ ಸೂಚನೆ ಬೇಸರವನ್ನ ತರಿಸಿತ್ತು. ನಿರಂತರವಾಗಿ ಅವರನ್ನ ಕಡೆಗಣನೆ ಮಾಡಲಾಗ್ತಾ ಇತ್ತು ಅನ್ನುವ ಬೇಸರ ಅವರನ್ನ ಕಾಡ್ತಾ ಇತ್ತು. ಎನ್ಸಿಪಿಯಲ್ಲಿ ಕಾರ್ಯಾಧ್ಯಕ್ಷ ಹುದ್ದೆ ಕೊಟ್ಟಿದ್ದು ಬಿಟ್ರೆ ಆ ಹುದ್ದೆನೂ ಕೂಡ ಅವರಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ರೀತಿಯಲ್ಲೇ ಮಾಡಲಾಗಿತ್ತು. ಯಾವುದೇ ರೀತಿಯ ಹುದ್ದೆಯನ್ನು ಕೊಡಲಾಗಿಲ್ಲ. ಹಾಗಾಗಿಯೇ ಅಜಿತ್ ಪವಾರ್ ಬಂಡೆದ್ದಿದ್ದು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮೊನ್ನೆ ಅವರು ಹೇಳ್ತಾ ಇದ್ರು, ವಿಪಕ್ಷ ನಾಯಕ ಸ್ಥಾನಕ್ಕೆ ನನಗೆ ಇಷ್ಟ ಇಲ್ಲ, ಉತ್ಸಾಹವನ್ನ ಕಳೆದುಕೊಂಡಿದ್ದೀನಿ ಅಂತ ಹೇಳಿ. ಈಗ ಒಂದು ಕಲ್ಲು 10 ಹಕ್ಕಿ ಒಡೆದು ಹಾಕ್ತಾ ಬಿಜೆಪಿ ಮೈತ್ರಿಕೂಟ ಅನ್ನುವ ಚರ್ಚೆ ಕೂಡ ಆರಂಭ ಆಗಿದೆ. ಇದಕ್ಕೆ ಕಾರಣಗಳೂ ಇವೆ. ಆ ಕಾರಣಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ವಿರೋಧ ಪಕ್ಷಗಳ ಒಗ್ಗಟ್ಟನ್ನೇ ಇಲ್ಲಿ ಸಾಕಷ್ಟು ರೀತಿಯಾಗಿ ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡಿತ್ತು ಬಿಜೆಪಿ. ವಿರೋಧ ಪಕ್ಷಗಳು ಸಿಕ್ಕಾಪಟ್ಟೆ ತಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ವು, ಸರ್ಕಸ್ ಅನ್ನ ಮಾಡಿದ್ವು. ಮುಂಬರುವ ಲೋಕಸಭಾ ಚುನಾವಣೆಗೆ ಘಟಬಂಧನ್ ಬೇರೆ ರೆಡಿ ಆಗಿಬಿಟ್ಟಿತ್ತು. ಈಗ ಎನ್ಡಿಎ ಮೈತ್ರಿಕೂಟ ಕೂಡ ಬಿಜೆಪಿ ಒಗ್ಗಟ್ಟನ್ನೇ ಒಡೆದಿದೆ ಅನ್ನೋದು ಗಮನಿಸಬೇಕು. ವಿರೋಧ ಪಕ್ಷಗಳ ಪ್ರಮುಖ ನಾಯಕರಲ್ಲಿ ಮಹಾ ಘಟಬಂಧನ್ ಲೀಡರ್ ಆಗಿರುವ ಶರದ್ ಪವಾರ್ಗೆ ಇದು ಬಹುದೊಡ್ಡ ಹೊಡೆತ. ಅಧಿಕಾರ ಅನ್ನುವ ಪವರ್ ಹಿಂದೆ ಬಿದ್ದ ಇವತ್ತಿನ ಎನ್ಸಿಪಿ ನಾಯಕರು ಶರದ್ ಪವಾರ್ಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಅದು ಅತಿ ದೊಡ್ಡ ಶಾಕ್. ಅದರಲ್ಲೂ ತಮ್ಮನ ಮಗನೇ ಆಗಿರುವ ಅಜಿತ್ ನೇತೃತ್ವದಲ್ಲಿ. ಇನ್ನು
2024ರ ಲೋಕಸಭಾ ಚುನಾವಣೆಗೆ ಬಿಜೆಪಿಗೆ ಬಲವನ್ನಂತೂ ಇದು ತಂದುಕೊಟ್ಟಿದ್ದಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ 2024ರ ಲೋಕಸಭೆ ಚುನಾವಣೆಗೆ ಎನ್ಸಿಪಿ ಪಕ್ಷದ 29 ಶಾಸಕರು ಎನ್ಡಿಎ ಮೈತ್ರಿಕೂಟಕ್ಕೆ ಸೇರಿರೋದು ಈಗ ಬಿಜೆಪಿಗೆ ಆನೆ ಬಲವನ್ನ ತಂದಂತಾಗಿದೆ. ಆಲ್ರೆಡಿ ಬಂದಿದೆ. ವಿರೋಧ ಪಕ್ಷಗಳ ಒಕ್ಕೂಟಕ್ಕೂ ಕೂಡ ದೊಡ್ಡ ಹೊಡೆತ ಯಾವ ರೀತಿಯಾಗಿ ಅರಗಿಸಿಕೊಳ್ಳುತ್ತೆ ಅನ್ನೋದೇ ಈಗಿರುವಂತಹ ಕ್ಯೂರಿಯಾಸಿಟಿ. ಇನ್ನು ಇಷ್ಟೆಲ್ಲ ಆದ್ಮೇಲೆ ಎನ್ಸಿಪಿ ಪಕ್ಷದ ಪವರ್ ಆಗಿರುವಂತಹ ಅಜಿತ್ ಈಗ ಪವರ್ ಇಂದ ಪವರ್ಗೆ ಹೇಗೆ ಅವರಿಗೆ ಪಾಲಾಗುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ಯಾಕೆ ಅಂತ ಹೇಳಿದ್ರೆ ಶಿವಸೇನೆಯಿಂದ ಶಿಂದೆ ಬಣ ಆಲ್ರೆಡಿ ಹೊರಗೆ ಬಂದ್ಮೇಲೆ ಮೂಲ ಶಿವಸೇನೆಯ ಚಿಹ್ನೆ ಇದೆಯಲ್ಲ ಅದು ಶಿಂದೆಗೆ ಸಿಕ್ತು. ಉದ್ಧವ್ ಠಾಕ್ರೆಗೆ ಸೋಲಾಯ್ತು. ಈಗ ಅದೇ ಸ್ಥಿತಿ ಎನ್ಸಿಪಿಗೆ ಬರುವ ಆತಂಕವೂ ಇದೆ. ಎನ್ಸಿಪಿ ಚಿಹ್ನೆಯಡಿ ಲೋಕಸಭೆಗೆ ಸ್ಪರ್ಧೆ ಮಾಡ್ತೀವಿ ಅಂತ ಈ ಅಜಿತ್ ಪವಾರ್ ಆಲ್ರೆಡಿ ಹೇಳಿಕೆಯನ್ನ ಕೊಟ್ಟಿದ್ದು ಇಡೀ ಎನ್ಸಿಪಿಗೆ ದೊಡ್ಡ ಹೊಡೆತ. ಎನ್ಸಿಪಿ ಪಕ್ಷದಿಂದ ಒಟ್ಟು 53 ಶಾಸಕರಿದ್ದು ಇದರಲ್ಲಿ 29 ಜನ ಇವತ್ತು ಹೊರಗೆ ಬಂದ ಬಿಜೆಪಿಯನ್ನ ಸೇರಿದ್ದಾರೆ. ಅಜಿತ್ ಪವಾರ್ ಈಗಾಗಲೇ 49 ಶಾಸಕರ ಬೆಂಬಲ ಇದೆ ಅನ್ನೋದನ್ನ ಅವರೇ ಹೇಳ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಕಾನೂನು ಪ್ರಕಾರ 36+ ಶಾಸಕರ ಬೆಂಬಲ ಇದ್ರೆ ಸಾಕು ಎನ್ಸಿಪಿ ಪಕ್ಷದ ಚಿಹ್ನೆ ಗಡಿಯಾರ ಅಜಿತ್ ಅವರ ಪಾಲಾಗುತ್ತೆ. ಹಾಗಾಗಿ ಅಜಿತ್ ಪವಾರ್ ಕೋರ್ಟ್ಗೆ ಚುನಾವಣಾ ಆಯೋಗಕ್ಕೆ ಹೋಗುವಂತಹ ಸಾಧ್ಯತೆಯನ್ನ ಕೂಡ ನಾವು ತಳ್ಳಿ ಹಾಕುವ ಹಾಗಿಲ್ಲ. ಒಂದು ವೇಳೆ ಅಂದುಕೊಂಡಂತೆ ಆದ್ರೆ ಆಗ ಇಡೀ ಎನ್ಸಿಪಿಗೆ ಅಜಿತ್ ಪವಾರೇ ಮಹಾ ನಾಯಕರಾಗೋದು ಪಕ್ಕ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಏನೋ ಇದು ಮಹಾರಾಷ್ಟ್ರದ ಬೆಳವಣಿಗೆ ಆದ್ರೆ ರಾಜ್ಯ ಬಿಜೆಪಿಯ ಕತೆ ಏನು, ವಿಪಕ್ಷ ನಾಯಕ ಯಾರು ಅನ್ನೋದೇ ಇನ್ನೂ ಕೂಡ ಸಸ್ಪೆನ್ಸ್. ನಾಳೆಯಿಂದ ಬಜೆಟ್ ಅಧಿವೇಶನ. ಸೊ ವಿಪಕ್ಷ ನಾಯಕನ ಆಯ್ಕೆಯ ಕಸರತ್ತು ಈಗಲೂ ಈ ಕ್ಷಣದಲ್ಲೂ ದಿಲ್ಲಿ ದೊರೆಗಳ ಮನೆಯಲ್ಲಿ ನಡೀತಾನೇ ಇದೆ. ಅಮಿತ್ ಶಾಜಿಯವ್ರನ್ನ ನಡ್ಡಾಜಿಯವ್ರನ್ನೆಲ್ಲ ಭೇಟಿ ಮಾಡಿ ಅವರೇನು ರಾಜ್ಯದ ಹಿತದೃಷ್ಟಿಯಿಂದ ಏನೇನು ಸಲಹೆ ಕೊಡ್ತಾರೆ ಎಲ್ಲವನ್ನ ಚರ್ಚೆ ಮಾಡಿಕೊಂಡು ಇಲ್ಲಿಂದ ನಾಳೆ ಬೆಳಿಗ್ಗೆ ವಾಪಸ್ಸು. ವಿಧಾನಸಭೆ ಚುನಾವಣೆಯಲ್ಲಿ ಮಕ್ಕಾಡೆ ಮಲಗಿದ ಬಿಜೆಪಿಯಲ್ಲಿ ಸಂಘರ್ಷ ಮನೆ ಮಾಡಿದೆ. ದಿನಕ್ಕೊಬ್ರು ಬಂಡೇಳ್ತಾರೆ. ವ್ಯಾಲಿಡಿಟಿ ಮುಗಿದ್ರೂ ಕಟೀಲ್ ರಾಜ್ಯಾಧ್ಯಕ್ಷ ಆಗಿದ್ದಾರೆ. ವಿಪಕ್ಷ ನಾಯಕನ ಆಯ್ಕೆಯಾಗಿಲ್ಲ. ನಾಳೆಯಿಂದ ಅಧಿವೇಶನ ಶುರುವಾಗಲಿದೆ ಅನ್ನೋ ಕಾರಣಕ್ಕೆ ಅನಿವಾರ್ಯವಾಗಿ ವಿಪಕ್ಷ ನಾಯಕನ ಆಯ್ಕೆ ಮಾಡಲಾಗ್ತಿದೆ. ದೆಹಲಿಯಲ್ಲಿ ಯಡಿಯೂರಪ್ಪ ಜೊತೆ ಹೈಕಮಾಂಡ್ ನಾಯಕರು ಚರ್ಚಿಸಿದ್ದಾರೆ. ವಿಪಕ್ಷ ನಾಯಕನ ಹೆಸರು ಇಂದು ಅಥವಾ ನಾಳೆ ಬೆಳಗ್ಗೆ ಘೋಷಣೆಯಾಗಲಿದೆ. ನಾನು ಸ್ವತಃ ಯಾವ ಸ್ಥಾನದ ಆಕಾಂಕ್ಷಿಯೂ ಅಲ್ಲ. ಪಕ್ಷ ನೀನ್ ಇಂಥದಕ್ಕೆ ಸಮರ್ಥ ಅಂತ ಹೇಳ್ಕೊಟ್ರೆ ನಿಭಾಯಿಸ್ಲಿಕ್ಕೆ ನಾನು ತಯಾರಿದ್ದೀನಿ. 17 ಮಂದಿ ಹೋಗ್ಯಾರಲ್ಲ ಅದ್ರಾಗ ಮಾಡ್ಕೊ ಅಂತ ಹೇಳ್ರಿ. ಮತ್ತಿದ್ಮೇಲೆ ಯಾರು ಹೋಗೋರಿಲ್ಲ. ವಿಪಕ್ಷ ನಾಯಕ ರೇಸಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಬಸನಗೌಡ ಪಾಟೀಲ್ ಯತ್ನಾಳ್, ಆರಗ ಜ್ಞಾನೇಂದ್ರ, ಅಶ್ವಥ್ ನಾರಾಯಣ, ಆರ್ ಅಶೋಕ್, ಅರವಿಂದ ಬೆಲ್ಲದ್ ಇದ್ದಾರೆ. ವಿಧಾನಸಭೆ ಮಾತ್ರವಲ್ಲ, ಪರಿಷತ್ ವಿಪಕ್ಷ ನಾಯಕನ ಆಯ್ಕೆಯೂ ನಾಳೆಯೇ ನಡೆಯಲಿದೆ. ಪರಿಷತ್ ವಿಪಕ್ಷ ನಾಯಕನ ರೇಸ್ನಲ್ಲಿ ರಘುನಾಥ ಮಲ್ಕಾಪುರೆ ಹೆಸರು ಮುನ್ನೆಲೆಯಲ್ಲಿದೆ. ಕೋಟಾ ಶ್ರೀನಿವಾಸ ಪೂಜಾರಿ ಕೂಡ ರೇಸ್ನಲ್ಲಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಹೆಸರು ಕೇಳಿ ಬರ್ತಿದೆ. ವಿಪಕ್ಷ ನಾಯಕನ ಆಯ್ಕೆ ಆಗುತ್ತೋ ಬಿಡುತ್ತೋ, ಗ್ಯಾರಂಟಿ ಸರ್ಕಾರ ಮಾತ್ರ ನಾಳೆಯಿಂದ ವಿಧಾನಸಭೆ ಬಜೆಟ್ ಅಧಿವೇಶನಕ್ಕೆ ರೆಡಿಯಾಗಿದೆ. ಹಣಕಾಸು ಸಚಿವರೂ ಆಗಿರುವ ಸಿದ್ದರಾಮಯ್ಯ ಅವರು ಹೊಸ ಸರ್ಕಾರದ ಮೊದಲ ಪರಿಪೂರ್ಣ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ವಿಪಕ್ಷಗಳು ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಅಸ್ತ್ರವನ್ನ ರೆಡಿ ಮಾಡಿಕೊಂಡಿವೆ. ನಾಳೆಯಿಂದ ವಿಧಾನಸಭೆ ಬಜೆಟ್ ಅಧಿವೇಶನ. ಗ್ಯಾರಂಟಿ ಸರ್ಕಾರದ ಮೊದಲ ಸಂಪೂರ್ಣ ಕಲಾಪ. ಬಿಜೆಪಿಯನ್ನ ಮಕ್ಕಾಡೆ ಮಲಗಿಸಿ ಜೆಡಿಎಸ್ ಪಕ್ಷವನ್ನ ಧೂಳಿಪಟ ಮಾಡಿ ಗ್ಯಾರಂಟಿ ಹೆಸರಲ್ಲಿ 135 ಸೀಟ್ ಗೆದ್ದ ಸಿದ್ದರಾಮಯ್ಯ ಡಿಕೆಶಿ ಸರ್ಕಾರಕ್ಕೆ 44 ದಿನ ಆಯಿತು. ಹೊಸ ಸರ್ಕಾರದ ಮೊದಲ ಸಂಪೂರ್ಣ ಅಧಿವೇಶನ ನಾಳೆಯಿಂದ ಶುರುವಾಗ್ತಿದೆ. ಬರೀ ಅಧಿವೇಶನ ಅಲ್ಲ, ಹಣಕಾಸು ಸಚಿವರೂ ಆಗಿರುವ ಸಿದ್ದರಾಮಯ್ಯ ಹೊಸ ಸರ್ಕಾರದ ಮೊದಲ ಪರಿಪೂರ್ಣ ಬಜೆಟ್ ಮಂಡಿಸಲಿದ್ದಾರೆ. ನಾಳೆ ರಾಜ್ಯಪಾಲರಿಂದ ಮೊದಲ ಭಾಷಣ. 16ನೇ ವಿಧಾನಸಭೆಯ ಮೊದಲ ಅಧಿವೇಶನ ನಾಳೆ ಮಧ್ಯಾಹ್ನ 12 ಗಂಟೆಗೆ ಶುರುವಾಗಲಿದೆ. ಮೊಟ್ಟಮೊದಲ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಭಾಷಣ ಮಾಡ್ತಾರೆ. ಆಮೇಲೆ ನೂತನ ಶಾಸಕರಿಗೆ ಅಭಿನಂದನೆ, ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ, ಆಮೇಲೆ ಸಣ್ಣ ಪುಟ್ಟ ಚರ್ಚೆ ಮುಗಿಸಿ ಕಲಾಪ ಅಂತ್ಯವಾಗಲಿದೆ. ಸಿದ್ದು ಸರ್ಕಾರ ಕಟ್ಟಿ ಹಾಕಲು ವಿಪಕ್ಷಗಳ ತಯಾರಿ. ನಾಳೆಯಿಂದ ಜುಲೈ 14ರವರೆಗೆ ಕಲಾಪ ನಡೆಯಲಿದ್ದು 2 ದಿನ ರಜೆ, 8 ದಿನ ಅಧಿವೇಶನ ನಡೆಯಲಿದೆ.
ಸಿದ್ದರಾಮಯ್ಯ ಸರ್ಕಾರವನ್ನ ಕಟ್ಟಿಹಾಕೋ ಗಂಡುಗಲಿ ಯಾರು ಅಂತ ಇನ್ನೂ ನಿರ್ಧಾರ ಆಗಿಲ್ಲ. ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಆಯ್ಕೆ ಇಂದು ತಡರಾತ್ರಿ ಅಥವಾ ನಾಳೆ ಫೈನಲ್ ಆಗಲಿದೆ. ಸರ್ಕಾರವನ್ನ ಕಟ್ಟಿಹಾಕೋಕೆ ಜೆಡಿಎಸ್, ಬಿಜೆಪಿ ಕೂಡ ಸರ್ವ ಸನ್ನದ್ಧವಾಗ್ತಿದೆ. ಜೆಡಿಎಸ್ ಅಂತೂ ಒಂದು ಹೆಜ್ಜೆ ಮುಂದಿಟ್ಟಿದ್ದು ಬೆಂಗಳೂರಿನ ಜೆಪಿ ಭವನದಲ್ಲಿ ಶಾಸಕರ ಜೊತೆ ಸಭೆಯನ್ನು ನಡೆಸಿದರು. ನಾಳೆಯಿಂದ ವಿಧಾನಸಭೆ ಅಧಿವೇಶನ ಶುರುವಾಗ್ತಾ ಇದೆ. ಸಿದ್ದರಾಮಯ್ಯ ಜುಲೈ 7ಕ್ಕೆ ಅಂದ್ರೆ ಶುಕ್ರವಾರ ಬಜೆಟ್ ಅನ್ನ ಮಂಡಿಸ್ತಾರೆ. ಆದ್ರೆ ಆ ಬಜೆಟ್ ಲೆಕ್ಕಾಚಾರ ಅಂದುಕೊಂಡಷ್ಟು ಸುಲಭ ಅಲ್ಲ. ಯಾಕಂದ್ರೆ ಸಿದ್ದು ಸರ್ಕಾರಕ್ಕೆ ಸವಾಲುಗಳು ಸಾಕಷ್ಟಿವೆ. ಆ ಸವಾಲುಗಳನ್ನ ನೋಡ್ತಾ ಹೋಗೋಣ. 16ನೇ ವಿಧಾನಸಭೆ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಮಂಡಿಸ್ತಾ ಇರುವ 14ನೇ ಬಜೆಟ್ ಇದು. ಮೊದಲು ಕೊಟ್ಟಿರುವಂತಹ 5 ಗ್ಯಾರಂಟಿಗಳನ್ನೇ ಅನುಷ್ಠಾನಕ್ಕೆ ತರಬೇಕಾದಂತಹ ಅನಿವಾರ್ಯತೆ ಈಗಾಗಲೇ ಸರ್ಕಾರಕ್ಕೆ ಇದೆ. ಪ್ರಣಾಳಿಕೆಯಲ್ಲಿ ಕೊಟ್ಟಿರುವ ಘೋಷಣೆಗಳನ್ನ ಈಡೇರಿಸಬೇಕು. ನೂರಾರು ಘೋಷಣೆಗಳನ್ನ ಮಾಡಿದ್ದಾರೆ, ಅದನ್ನ ಈಡೇರಿಸಬೇಕಾದ ಅನಿವಾರ್ಯತೆ ಇದೆ. ಇನ್ನು ಇದರ ಜೊತೆಗೆ ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬಿತ್ತನೆ ಇಲ್ಲದೆ ರೈತರು ಕಂಗಾಲಾಗಿದ್ರೆ ಬರದ ಭಯ ಕುಡಿಯುವ ನೀರಿಗೂ ಹಾಹಾಕಾರವನ್ನ ತಂದುಕೊಟ್ಟಿದೆ. ಒಟ್ಟಾರೆ ರೈತರ ಕಷ್ಟಕ್ಕೆ ಸ್ಪಂದಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇವೆಲ್ಲದರ ಮಧ್ಯೆ ಬೆಲೆ ಏರಿಸಿದ್ರೆ ಉದ್ಯಮಿಗಳು, ಜನ ತಿರುಗಿ ಬೀಳುವ ಭಯ. ಹಾಗಾಗಿ ಸರಿದೂಗಿಸಬೇಕಾದ ಜವಾಬ್ದಾರಿಯೂ ಈಗ ಸಿದ್ದರಾಮಯ್ಯ ಅವರ ಮೇಲಿದೆ. ಏನೋ ಇಲ್ಲಿವರೆಗೂ ಹೇಳಿದ್ವಲ್ಲ, ಅದೇ ಗ್ಯಾರಂಟಿ ಗೊಂದಲ, ಬೆಲೆ ಏರಿಕೆ, ಪ್ರಣಾಳಿಕೆಯ ವಿಚಾರಗಳು, ಈ ವಿಷಯಗಳನ್ನೇ ಮುಂದಿಟ್ಕೊಂಡು ವಿಪಕ್ಷಗಳು ಕಲಾಪದಲ್ಲಿ ಕೋಲಾಹಲವನ್ನ ಎಬ್ಬಿಸಿ ಆರೋಪಗಳ ಸುರಿಮಳೆ ಸುರಿಸಿದ್ರೆ ಉತ್ತರಿಸಬೇಕಾದ ಹೊಣೆಗಾರಿಕೆನೂ ಸಿದ್ದರಾಮಯ್ಯ ಅವರ ಮೇಲಿದೆ. ಜೊತೆಗೆ ಮುಂಬರುವ ಬಿಬಿಎಂಪಿ, ಪಂಚಾಯಿತಿ ಹಾಗೂ ಲೋಕಸಭಾ ಚುನಾವಣೆಗಳನ್ನ ಆಧರಿಸಿ ಜನಪರ ಬಜೆಟ್ ಕೊಡಲೇಬೇಕಾದಂತಹ ಸವಾಲು ಕೂಡ ಇದರಲ್ಲಿ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಇಷ್ಟು ಮಾತ್ರ ಅಲ್ಲ, ಈಗ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಕಟ್ಟಿ ಹಾಕೋಕೆ, ಮಾತಲ್ಲೇ ತಿವಿಯೋಕೆ ಬಿಜೆಪಿ ಮತ್ತು ಜೆಡಿಎಸ್ ಕೂಡ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇರೋದನ್ನ ನಾವು ನೋಡ್ತಾನೆ ಇದ್ದೀವಿ. ಇನ್ನು ಈಗ ನಾವು ನೋಡ್ತಾ ಹೋಗೋದಾದ್ರೆ ಬಿಜೆಪಿಯ ಅಸ್ತ್ರಗಳು ಏನು, ಜೆಡಿಎಸ್ ಅಸ್ತ್ರಗಳು ಏನು ಅಂತ ನೋಡೋದಾದ್ರೆ ಗ್ಯಾರಂಟಿ ಸಮಸ್ಯೆಗಳು ಜನರನ್ನ ಗ್ಯಾರಂಟಿ ಹೆಸರಲ್ಲಿ ಗೊಂದಲಕ್ಕೆ ತಳ್ಳಿರೋದೇ ಬಿಜೆಪಿಗೆ ಇಲ್ಲಿ ಪ್ರಮುಖ ಅಸ್ತ್ರ. ಜೆಡಿಎಸ್ಗೂ ಅಷ್ಟೇ ಈಗ ಆ ಒಂದು ಗ್ಯಾರಂಟಿಯ ವಿಚಾರವನ್ನೇ ಇಟ್ಟುಕೊಂಡು, ಅದನ್ನೇ ಅಸ್ತ್ರವನ್ನಾಗಿ ಇಟ್ಟುಕೊಂಡು ಜೆಡಿಎಸ್ ಹೋರಾಟವನ್ನ ಮಾಡ್ತಾ ಇದೆ. ಬಿಜೆಪಿ ಅವಧಿಯ ಹಗರಣಗಳ ತನಿಖೆ ಮಾಡ್ತೀವಿ ಅಂತವರೇ ಹೊರತು ಒಂದು ಕೇಸ್ಗೂ ಜೀವ ಕೊಟ್ಟಿಲ್ಲ. ಇದನ್ನೇ ಹಿಡಿದು ಬಿಜೆಪಿ ಕಾಲೆಳೆಯೋದು ಪಕ್ಕ. ಆದ್ರೆ ಜೆಡಿಎಸ್ ಅಸ್ತ್ರವೇ ಬೇರೆ. ಇಲ್ಲಿ ಹಗರಣಗಳ ತನಿಖೆ ಮಾಡ್ಲಿ ಬಿಡಿ, ಹೊಸ ಸರ್ಕಾರದಲ್ಲಿ ಟ್ರಾನ್ಸ್ಫರ್ ದಂಧೆ ನಡೀತಿದೆ ಅಂತ ಪ್ರಸ್ತಾಪ ಮಾಡೋಕೆ ದಾಖಲೆಯನ್ನ ರೆಡಿ ಮಾಡ್ತಿದ್ದಾರೆ. ಇನ್ನು ಸಿದ್ದು, ಡಿಕೆಶಿ ಮಧ್ಯೆ ಆಗಾಗ ಪರಮೇಶ್ವರ್ ನಾನು ಸಿಎಂ ಆಗುವ ಅರ್ಹತೆಯ ನಾಯಕ ಅಂತಿರೋದು ಬಿಜೆಪಿಗೆ ಅಸ್ತ್ರ. ಆದ್ರೆ ಚುನಾವಣಾ ಪ್ರಣಾಳಿಕೆ ಘೋಷಣೆ ಯಾವಾಗ ಜಾರಿ ಮಾಡ್ತೀರಾ ಅಂತ ಪ್ರಶ್ನಿಸೋಕೆ ಜೆಡಿಎಸ್ ಅಣಿಯಾಗ್ತಿದೆ. ಹಾಗೇನೆ ಬೆಲೆ ಏರಿಕೆ ವಿರುದ್ಧ ಹೋರಾಡಿ ಅಧಿಕಾರಕ್ಕೆ ಬಂದ್ರು ಈಗ ಕರೆಂಟ್ ಬಿಲ್, ನೀರಿನ ಬಿಲ್, ಬೇಳೆ, ಅಕ್ಕಿ, ತರಕಾರಿ ಇವೆಲ್ಲದರ ಬೆಲೆ ಏರಿಕೆಯಾಗಿದೆ. ಅದನ್ನೇ ಬಿಜೆಪಿ ಬಂಡವಾಳ ಮಾಡಿಕೊಂಡ್ರೆ ರಾಜ್ಯದಲ್ಲಿ ಬರದಿಂದ ಆಗ್ತಾ ಇರುವ ಸಮಸ್ಯೆ, ರೈತರ ಆತ್ಮಹತ್ಯೆ ಪ್ರಕರಣಗಳನ್ನ ಹಿಡಿದು ಎಚ್ಡಿಕೆ ಅಬ್ಬರಿಸೋಕೆ ಅಣಿಯಾಗಿದ್ದಾರೆ. ಬಿಜೆಪಿಯವರು ಸಿದ್ದು ಸರ್ಕಾರ ಮಾಡಿರೋ ಪಠ್ಯ ಬದಲಾವಣೆ, ಅದರಲ್ಲೂ ಉರುಸ್ ಆಚರಣೆ, ಭಾವೈಕ್ಯತೆಯ ಸಂದೇಶ ಅನ್ನುವ ಪಠ್ಯ ಹಿಡಿದೇ ಅಬ್ಬರಿಸೋಕೆ ರೆಡಿ ಆಗ್ತಾ ಇದ್ರೆ ಎಚ್ಡಿಕೆ ಪಡೆ ಶಿಕ್ಷಣದಲ್ಲಿ ಧರ್ಮ ದಂಗಲ್ ಬಗ್ಗೆ ತಲೆಕೆಡಿಸಿಕೊಳ್ಳಲ್ಲ. ಆದ್ರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ, ಗುಣಮಟ್ಟದ ಶಿಕ್ಷಣದ ಕೊರತೆ ಪ್ರಶ್ನಿಸೋದು ಗ್ಯಾರಂಟಿ. ಇನ್ನು ಬಿಜೆಪಿ ಅವಧಿಯ ಕಾಮಗಾರಿಗಳನ್ನ ತಡೆ ಹಿಡಿದಿರೋದು ಬಿಜೆಪಿಗೆ ಅಸ್ತ್ರ. ಆದ್ರೆ ಕಾಮಗಾರಿ ತಡೆ ಹೆಸರಲ್ಲಿ ಕಮಿಷನ್ ದಂಧೆ ಶುರುವಾಗಿದೆ ಅಂತ ಆರೋಪ ಮಾಡಿರುವ ಎಚ್ಡಿಕೆ ಕೆಲ ದಾಖಲೆಗಳನ್ನು ರಿಲೀಸ್ ಮಾಡಿದ್ರು. ಯಾವುದೇ ರೀತಿಯ ಅಚ್ಚರಿ ಇಲ್ಲ ಅನ್ನೋದು ನಾವಿಲ್ಲಿ ಗಮನಿಸಬೇಕು. ಇನ್ನು ಕಾಂಗ್ರೆಸ್ಸಿಗರು ಬಿಜೆಪಿಯದ್ದು ಲೂಟಿ ಸರ್ಕಾರ ಅನ್ನುತ್ತಲೇ ಅಧಿಕಾರವನ್ನ ಹಿಡಿದಿದ್ದು ಗೊತ್ತೇ ಇದೆ. ಆದ್ರೆ ಅದೇ ಕಾಂಗ್ರೆಸ್ಸಿಗರು ಲೂಟಿ ಮಾಡ್ತಿದಾರಂತೆ. ಸಿಎಂ ಮಗ ವೈಯಕ್ತಿಕವಾಗಿ ಟ್ಯಾಕ್ಸ್ ವಸೂಲಿ ಮಾಡ್ತಿದಾರಂತೆ. ದೆಹಲಿಗೂ ತೆರಿಗೆಯಲ್ಲಿ ಪಾಲಿದೆಯಂತೆ. ಜನರಿಗೆ ಜಿಎಸ್ಟಿ ತೆರಿಗೆ ಜೊತೆ ವೈಎಸ್ಟಿ ತೆರಿಗೆ. ದೇಶದಲ್ಲಿ ಜಿಎಸ್ಟಿ ಅನ್ನೋದು ಬಂತು. ಈಗ ಈ ಸರ್ಕಾರದಲ್ಲಿ ಅದೆಂತದ್ದು ವೈಎಸ್ಟಿ ಅಂತ ತೆರಿಗೆ ಶುರುವಾಗಿದೆಯಂತೆ. ಜಿಎಸ್ಟಿ ವೈಎಸ್ಟಿ ತೆರಿಗೆ ಜೊತೆ ವಿಎಸ್ಟಿ ತೆರಿಗೆ ಬರೆ. ಬರೀ ವೈಎಸ್ಟಿ ಅಲ್ಲ, ವಿಎಸ್ಟಿನೂ ಕೂಡ ಇದೆ. ಕುಮಾರಸ್ವಾಮಿ ಹಾಕಿರೋ ವೈಎಸ್ಟಿ ತೆರಿಗೆ ಬಾಂಬ್ ಸಿಡಿಯೋ ಮೊದಲೇ ಬಿಜೆಪಿ ವಿಎಸ್ಟಿ ತೆರಿಗೆ ಬಾಂಬ್ ಹಾಕಿದೆ. ಆದ್ರೆ ಇದು ಜನರ ಮೇಲೆ ಹಾಕ್ತಿರೋ ತೆರಿಗೆ ಅಲ್ಲ, ಜನರಿಂದ ವಸೂಲಿ ಮಾಡಿದ ತೆರಿಗೆಯಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಸುಲಿಗೆ ಮಾಡ್ತಿರೋ ತೆರಿಗೆ ಹಣಕ್ಕೆ ಎಚ್ಡಿಕೆ ಮತ್ತು ಬಿಜೆಪಿಯ ರವಿಕುಮಾರ್ ಇಟ್ಟಿರೋ ಹೆಸರು. ಅರ್ಥಾತ್ ಸಿದ್ದರಾಮಯ್ಯ ಸರ್ಕಾರದಲ್ಲೂ ವಸೂಲಿ ನಡೀತಿದೆ ಅನ್ನೋ ಗಂಭೀರ ಆರೋಪ. ದೇಶದಲ್ಲಿ ಜಿಎಸ್ಟಿ ಅನ್ನೋದು ಬಂತು. ಈಗ ಈ ಸರ್ಕಾರದಲ್ಲಿ ಅದೆಂತದ್ದು ವೈಎಸ್ಟಿ ಅಂತ ತೆರಿಗೆ ಶುರುವಾಗಿದೆಯಂತೆ.
ಅದೆಲ್ಲ ಚರ್ಚೆ ಆಗಬೇಕಲ್ಲ. ಈಗ ಸ್ವಲ್ಪ ಪತ್ತೆ ಹಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲಪ್ಪ. ಅದಕ್ಕೆ OST ಅಂದ್ರೆ ಯಾರ ಜನ ಇಲ್ಲಿ ಹಲವಾರು ಜನ ಮುಖ್ಯಮಂತ್ರಿಗಳವರ ಏನ್ ಮಾಡೋದು? ಸಿದ್ದರಾಮಯ್ಯನವರೊಬ್ಬರೇ ನಮ್ಮ ಮುಖ್ಯಮಂತ್ರಿ. ಇಲ್ಲಿ ಯಾರ್ಯಾರಿಗೆ ಏನೇನು ಅಧಿಕಾರ ಕೊಟ್ಕೊಂಡಿದ್ದೀರಿ? ಎಷ್ಟು ಜನ ಮುಖ್ಯಮಂತ್ರಿ ಇದ್ದೀರಿ ಅಲ್ಲಿಗೆ? ಇಲ್ಲ ಸರ್ಕಾರದ ನಿರ್ಧಾರಗಳನ್ನ ಎಷ್ಟೆಷ್ಟು ಜನ ನೀವು ತೀರ್ಮಾನ ಮಾಡ್ತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೀರಿ? ನಿಮ್ಗೆ ಡೈರೆಕ್ಷನ್ ಕೊಟ್ಟರು ನಿಮ್ಮ ಹೈಕಮಾಂಡ್. ಎಲ್ಲ ಚರ್ಚೆ ಮಾಡೋಣಂತೆ. ಗ್ಯಾರಂಟಿ ಕಾರ್ಯಕ್ರಮ ಒಂದು ಕಡೆ, ಇನ್ನೆಷ್ಟು ವರ್ಷ ನಾಡಿನ ಜನತೆನ ಭಿಕ್ಷುಕರನ್ನ ರೀತಿಯಲ್ಲಿ ಇಡ್ತಕ್ಕಂಥದ್ದು, ನಿಮ್ಮ ಬದುಕನ್ನ ಪಕ್ಷಗಳ ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದು, ಇಲ್ಲ ನಿಮ್ಮ ಮುಂದಿನ ಬಜೆಟ್ 7ನೇ ತಾರೀಕು ಮತ್ತು ನಾಳೆಯ ರಾಜ್ಯಪಾಲರ ಭಾಷಣ, ಇದರಲ್ಲಿ ನಿಮ್ಮ ವಿಷನ್ ಏನಿದೆ ನೋಡೋಣ. ಕೇಳಿದ್ರಲ್ಲ ಕುಮಾರಸ್ವಾಮಿಯವರ ಮಾತನ್ನ. YST ತೆರಿಗೆ ಅಂದ್ರೆ ಏನಂತ HDK ಬಹಿರಂಗವಾಗಿ ಹೇಳಿಲ್ಲ. ಆದ್ರೆ ಬಿಜೆಪಿಯ ರವಿಕುಮಾರ್ YST ಜೊತೆಗೆ VST ಬಗ್ಗೆ ವಿವರಣೆ ಕೊಟ್ರು. ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ಈ YST ಏನಿದೆ, ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಅಂತ ಏನ್ ಹೇಳಿದ್ದಾರೆ ಅದ್ ನಿಜ. ನನಗೆ ಇನ್ನೂ ಒಂದು ಟ್ಯಾಕ್ಸ್ ಗೊತ್ತಿದೆ. ಅದೇನು ಅಂತ ಹೇಳಿದ್ರೆ ಬರೀ YST ಅಲ್ಲ, VST ಕೂಡ ಇದೆ. ಏನು VST ಅಂತ ಹೇಳಿದ್ರೆ ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ ಟ್ಯಾಕ್ಸ್. ಜೂನ್ ಆಯ್ತು, ಜುಲೈ ಶುರುವಾಯ್ತು, ಜನರು ಮಾತ್ರ ಗ್ಯಾರಂಟಿ ಧ್ಯಾನದಲ್ಲೇ ಇದ್ದಾರೆ. ಆದ್ರೆ ಸರ್ಕಾರ ಮಾತ್ರ ಈ ತಿಂಗಳು ಮುಂದಿನ ತಿಂಗಳು ಅಂತಾನೇ ಇದೆ. ಇವೆಲ್ಲದರ ಮಧ್ಯೆ ಯುವ ನಿಧಿ ಇನ್ನೂ 5-6 ತಿಂಗಳು ಲೇಟ್ ಆಗತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ನಿಧಾನವಾಗಿ ಒಂದೊಂದೇ ಗ್ಯಾರಂಟಿ ಗೊಂದಲಕ್ಕೆ ತೆರೆ ಎಳಿತಾ ಇದೆ. ಆಗಸ್ಟ್ 16ಕ್ಕೆ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಲಿದೆ. ಆಗಸ್ಟ್ 1ರಿಂದ ಗೃಹ ಜ್ಯೋತಿ ಜಾರಿಯಾಗಲಿದೆ. ಆದರೆ ಯುವ ನಿಧಿ ಇನ್ನೂ 5-6 ತಿಂಗಳು ಆಗತ್ತೆ ಅಂತ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಸಿದ್ದು ಮಾತಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ದನಿಗೂಡಿಸಿದ್ದಾರೆ. ಆದರೆ ಸರ್ಕಾರದ ನಡೆಗೆ ಬಿಜೆಪಿ ಕಿಡಿಕಾರಿದೆ. ನೀವು 10 kg ಅಕ್ಕಿಯ ದುಡ್ಡು ಕೊಡ್ರಿ, ಇಲ್ಲ ಕ್ಷಮೆ ಕೇಳ್ರಿ. ನಾವು 5 kg ಕೊಡ್ತಾ ಇದ್ದೀವಿ, ನಾವು 5 kg ದುಡ್ಡು ಕೊಡ್ತಾ ಇದ್ದೀವಿ, 5 kg ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಕೊಡ್ತಾ ಇದೆ ಅಂತ ಸತ್ಯವನ್ನು ಹೇಳಿ ಕ್ಷಮೆ ಕೇಳಿ 5 kg ದುಡ್ಡು ಕೊಡ್ರಿ, ಇಲ್ಲ 10 kg ದುಡ್ಡು ಕೊಡ್ರಿ ಅಂತ ನಾನು ಆಗ್ರಹ ಪಡಿಸ್ತೀನಿ. ಯಾವುದೇ ಗ್ಯಾರಂಟಿ ನಮಗೆ ಅಕ್ಕಿ ಕೊಡಲಿಲ್ಲ ಕೇಂದ್ರ ಸರ್ಕಾರ. ಆದರೂ ಕೂಡ ನಾವು ದುಡ್ಡು ಕೊಟ್ಟಾದರೂ ನಾವು ನಮ್ಮ ಭಾಷೆನ ಉಳಿಸ್ಕೊಳ್ತಾ ಇದ್ದೀವಿ. ಈ ತಿಂಗಳದಿಂದ ಗೃಹ ಜ್ಯೋತಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಈ ತಿಂಗಳದಿಂದನೇ ಎಲ್ಲರಿಗೂ ಈ ಥರ ಲಾಭ ಸಿಕ್ಕುತ್ತೆ. ಮೋಸ ನಿಲ್ಲಿಸಿ ಮೋಸದ ದಾರಿಯಲ್ಲಿ ಅಧಿಕಾರವನ್ನು ಪಡ್ಕೊಂಡಿದ್ದೀರಾ. ಇದನ್ನ ಹೋರಾಟವನ್ನ ಜನಗೆಲ್ಲ ಪ್ರತಿಯೊಬ್ಬರಿಗೂ ಜಾಗೃತಿ ಯಾವ ರೀತಿ ಇವರು ಮಾತಿಗೆ ತಪ್ಪಿದ್ದಾರೆ, ವಚನ ಭ್ರಷ್ಟರಿದ್ದಾರೆ, ಅವ್ರ ಮಾತನ್ನ ಉಳಿಸ್ಕೊಳ್ಳಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾಯಕರ ಮಾತಿನ ಸಮರ ಮಾತ್ರವಲ್ಲ, ರಾಜ್ಯ ಬಿಜೆಪಿ ಟ್ವಿಟರ್ನಲ್ಲೂ ಕಿಡಿಕಾರಿದೆ. ಎಲ್ರಿಗೂ ಕಾಂಗ್ರೆಸ್ ಸರ್ಕಾರ 10 ಕೆಜಿ ಅಕ್ಕಿ ಕೊಡೋದಾಗಿ ತುತ್ತೂರಿ ಊದಿತ್ತು. ಆದರೆ ಕೇಂದ್ರದ ಬಿಜೆಪಿ ಸರ್ಕಾರ ಕೊಡುವ 5 ಕೆಜಿ ಅಕ್ಕಿ ಸೇರಿಸಿ 10 ಎಂದದ್ದು ಅನ್ನುವ ಸೀಕ್ರೆಟ್ ಚುನಾವಣೆ ನಂತರವಷ್ಟೇ ಬಯಲಾಯಿತು. ನಂತರ 5 ಕೆಜಿ ಬದಲು ದುಡ್ಡು ಎಂದು ಸಿದ್ದರಾಮಯ್ಯ ಸರ್ಕಾರ ಬಡವರಿಗೆ ಆಕಾಶ ತೋರಿಸಿತು. ಇದೇ ಕಾಂಗ್ರೆಸ್ ಗ್ಯಾರಂಟಿಯ ಅಸಲಿಯತ್ತು ಕರ್ನಾಟಕ ಬಿಜೆಪಿ. ಅಕ್ಕಿ ಬದಲು ಹಣ ನೀಡೋ ನಿರ್ಧಾರದ ಹಿಂದೆ ಹಣ ಉಳಿಸೋ ಲೆಕ್ಕಾಚಾರ ಅಡಗಿದೆ. ಫಲಾನುಭವಿಗಳಿಗೆ ಹಣ ಕೊಟ್ರೆ ಸರ್ಕಾರಕ್ಕೆ ತಿಂಗಳಿಗೆ 123 ಕೋಟಿ ಉಳಿಯುತ್ತೆ. ಹೌದು, ಬೇರೆಡೆಯಿಂದ ಅಕ್ಕಿ ತಂದ್ರೆ ಸಾಗಣೆ ವೆಚ್ಚ, ಕಮಿಷನ್ ಉಳಿಯುತ್ತೆ. ಫ್ರೀ ಬಸ್ ಸಿಕ್ಕಿದ್ದು ಮಹಿಳೆಯರಿಗೆ ಸರ್ಕಾರಿ ಬಸ್ಗಳ ಮೇಲೆ ಶಾನೆ ಪ್ಯಾರ್ ಆಗ್ಬಿಟ್ಟೈತೆ. ಕಡಿಮೆ ಬಸ್, ಜಾಸ್ತಿ ಮಹಿಳೆಯರು ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಸೀಟ್ಗಾಗಿ ಹೆಣ್ಮಕ್ಳು ಜಡೆ ಹಿಡಿದು ಹೊಡೆದಾಡ್ಕೊಳ್ತಿದ್ದಾರೆ. ಶಕ್ತಿ ಯೋಜನೆ ಸಾಕಷ್ಟು ಲಾಭ ತಂದುಕೊಟ್ಟಿದೆ, ಒಂದಷ್ಟು ಎಡವಟ್ಟನ್ನೂ ಮಾಡ್ತಿದೆ. ರಾಜ್ಯದ ಸರ್ಕಾರಿ ಬಸ್ಗಳೆಲ್ಲ ಮಹಿಳಾ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದೆ. ಆದ್ರೆ ರಾಯಚೂರಿನ ಸಿರವಾರದಲ್ಲಿ ಮಹಿಳೆಯರು ಸೀಟಿಗಾಗಿ ಬಡದಾಡ್ಕೊಂಡಿದ್ದಾರೆ. ಒಬ್ಬರಿಗೊಬ್ಬರ ಜಡೆ ಹಿಡಿದು ಎಳೆದಾಡಿದ್ದಾರೆ. ಗ್ಯಾರಂಟಿ ಯೋಜನೆಯ ಪರಿಣಾಮ ಮುಂದಿನ 6 ತಿಂಗಳಲ್ಲಿ ಕಾಣ್ತೇವೆ. ಜನರಿಗೆ ಉಚಿತವಾಗಿ ಕೊಡುವುದು ನನ್ನ ಪ್ರಕಾರ ಲಂಚ ಎಂದು ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಕಿಡಿಕಾರಿದ್ದಾರೆ. ಖಂಡಿತವಾಗಿಯೂ ಇದರ ಪರಿಣಾಮ ಒಂದು 6 ತಿಂಗಳಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಮಹಿಳೆಯರು ಎಲ್ಲ ದಿನನಿತ್ಯ ಬಸ್ಸಲ್ಲೇ ಹೋಗ್ತಾ ಇದ್ರೆ ಗಂಡಸರು ಬೇರೆ ಬಸ್ಸಲ್ಲಿ ಹೋಗ್ಬೋದು ಅಂತ ನನಗೆ ಕಾಣಿಸುತ್ತೆ. ಮತ್ತು ಕುಟುಂಬದಲ್ಲೂ ಕೂಡ ಅತ್ತೆ ಸೊಸೆ ನಡುವೆ ಕೂಡ ಜಗಳಗಳಾಗಬಹುದು. ಇದರ ಆರ್ಥಿಕ ಪರಿಸ್ಥಿತಿ ಅಂತೂ ಬಹಳ ಗಂಭೀರವಾಗಿ ಆಗಬಹುದು. ಈ ವರ್ಷಾಂತ್ಯದ ಒಳಗೆ ಬಿಎಂಟಿಸಿ 1900 ಹೊಸ ಬಸ್ಗಳನ್ನ ರಸ್ತೆಗೆ ಇಳಿಸಲು ನಿರ್ಧರಿಸಿದೆ. ಈ ಪೈಕಿ 921 ಬಸ್ಗಳು ಎಲೆಕ್ಟ್ರಿಕ್ ಬಸ್ಗಳಾಗಿರ್ತಾವೆ. ಪ್ರತಿ ತಿಂಗಳು 100 ಎಲೆಕ್ಟ್ರಿಕ್ ಬಸ್ಗಳು ಬಿಎಂಟಿಸಿಗೆ ಸೇರ್ಪಡೆ ಆಗಲಿವೆ. ರಾಜ್ಯದಲ್ಲಿ ಅಲ್ಲಲ್ಲಿ ಮಳೆಯಾಗ್ತಾ ಇದೆ. ಉಳಿದೆಲ್ಲಾ ಕಡೆಯಲ್ಲೂ ಬರ ಆವರಿಸಿದೆ. ಡ್ಯಾಂಗಳು ಬರಿದಾಗ್ತಾ ಇವೆ. ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಜನರು ಕಪ್ಪೆ ಮದುವೆ ಮಾಡ್ತಿದ್ದಾರೆ.
ಕರ್ನಾಟಕವನ್ನ ಬರ ಇನ್ನಿಲ್ಲದಂತೆ ಬಾಧಿಸುತ್ತಿದೆ. ಮುಂಗಾರು ಮಳೆಯಾಗದೆ ಬರದ ಛಾಯೆ ಆವರಿಸಿದೆ. ಬೆಳಗಾವಿಯ ಹಿಡಕಲ್ ಡ್ಯಾಂ ಬರಿದಾಗಿದೆ. ಮುಂಗಾರಿನಲ್ಲೇ ವಿವಿಧ ಡ್ಯಾಂಗಳು ಖಾಲಿಯಾಗಿದ್ದಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಿಂದಿನ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ. ರಾಜಕಾರಣಿಗಳ ಒತ್ತಡದಿಂದ ಚುನಾವಣೆ ವೇಳೆ ನೀರು ಬಿಟ್ಟಿದ್ದಕ್ಕೆ ಈ ಸಮಸ್ಯೆಯಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಒಂದು ಕನಿಷ್ಠ ಮಟ್ಟ ಮುಟ್ಟಿದ ಮೇಲೆ ಕುಡಿಯುವ ನೀರಿನ ಭದ್ರತೆಯನ್ನ ಕಾಪಾಡುವಂತಹದ್ದು ಅದು ಒಂದು ಕಡ್ಡಾಯ. ಅದನ್ನ ನಾವು ಮೀರಬಾರ್ದಾಗಿತ್ತು. ಬಹುಶಃ ಈ ಸಂದರ್ಭದಲ್ಲಿ ಅದನ್ನು ಮೀರಿ ನೀರನ್ನ ಬಿಟ್ಟು ಇವತ್ತು ಆತಂಕದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಕುಡಿಯುವ ನೀರನ್ನ ಖರೀದಿಸಿದ್ದಾಯ್ತು, ಈಗ ಬೆಳೆ ಉಳಿಸಿಕೊಳ್ಳೋದಕ್ಕೂ ನೀರು ಖರೀದಿ ಮಾಡೋ ಸ್ಥಿತಿ ಎದುರಾಗಿದೆ. ಹೌದು, ಧಾರವಾಡದ ಹಲವು ಹಳ್ಳಿಗಳ ರೈತರು 500ರಿಂದ 1000 ರೂಪಾಯಿ ಕೊಟ್ಟು ಟ್ಯಾಂಕರ್ ಮೂಲಕ ಹೊಲಗಳಿಗೆ ನೀರು ಪೂರೈಸುತ್ತಿದ್ದಾರೆ. ಮಳಿ ಇಲ್ಲ ಏನಿಲ್ರಿ, ಬೆಳೆ ಉಳಿಸೋಳಕ ನಾವು ಟ್ಯಾಂಕರ್ ಮುಖಾಂತರ ರೊಕ್ಕ ಕೊಟ್ಟು ದಿನ ಬಾಡಿಗೆ ಕೊಡ್ಬೇಕು. 2 ದಿನಕ್ಕೊಮ್ಮೆ ನೀರು ಹೊಡಿಬೇಕು. ಮೆಣಸಿನ ಗಿಡ ಅಂತೂ ಎಲ್ಲ ತಗೊಂಡು ಬಿಸಿಲಿನ ಹೊಡೆತಕ್ಕೆ ಮಾಡಾಕತಿ, ಮಳಿನ ಆಗೋಲ್ದು. ಏನು ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತೈತಿ? ಏನು ರೈತರು ಅಂದ್ರೆ ಏನು ನಿಮ್ಮ ಕಣ್ಣಾಗ ಕಾಣೋದಿಲ್ಲ? ಈಗ ನಿಮ್ಮ ಕೈ ಮುಗಿದು ಕೇಳ್ಕೊಂತಾನೆ ನಾನು, ಕೂಡಲೇ ಬೆಳೆ ವಿಮಾ ಹಾಕ್ರಿ ನೀವು 27ನೇ ಇಸ್ವಿಗೂ. ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಬರಿದಾಗುತ್ತಿದೆ. ನೀರು ಖಾಲಿಯಾಗಿ ಮೀನುಗಳು ಸಾವನ್ನಪ್ಪುತ್ತಿವೆ. ಮೀನುಗಾರಿಕೆಯನ್ನೇ ನಂಬಿದ್ದ ಕುಟುಂಬಗಳು ಕಂಗಾಲಾಗಿವೆ. 10ರಿಂದ 15 ದಿನಗಳಲ್ಲಿ ಮಳೆಯಾಗದಿದ್ರೆ ಕುಡಿಯುವ ನೀರಿಗೂ ಹಾಹಾಕಾರ ಶುರುವಾಗಲಿದೆ. 3-4 ಫೂಟ್ ರೊಜ್ಜೆ, ಒಂದು 10 ಫೂಟ್ ರೊಜ್ಜೆ ಐತಿ, 1 ಫೂಟ್ ನೀರು ಐತ್ರಿ. ಇವು ಮೇನಪ್ಪನ ಎಲ್ಲ ಸತ್ತು ಬಿಡೋ ಸರ್. ಏನಾರು ಮಾಡಿ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಕೂರಿಸಿ ಏನಾರು ನಮ್ಗೆ ಮ್ಯಾಗ ಕೊಯ್ನಾ ಡ್ಯಾಮಿಂದ ನೀರು ಬಿಡಿಸ್ಕೊಂಡ್ರೆ ರೈತರು ಉಳಿತಾರೆ. ಇಲ್ಲ ಸತ್ತು ಹೋಗ್ಯಾರ ಇದ್ರ ಮ್ಯಾಗ. ಎಷ್ಟೋ ಕಬ್ಬು ಒಣಗಿ ಎಷ್ಟೋ ರೈತರು ಸತ್ತು ಹೋಗ್ಯಾರ ಇದ್ರಾಗ. ಏನಾರು ಮಾಡಿ ಒಂದು ಸ್ವಲ್ಪ ಸಮಸ್ಯೆ ಐತಿ, ಅದು ಮಾಡಿ ದಯಮಾಡಿ ನೀವು ನೀರು ಏನು ಭಾಳ ನೋಡ್ರಿ ಸರ್. ಮೇನ ನೋಡ್ರಿ ಸರ್, ಇಲ್ಲಿ ಮೇನ ನೋಡ್ರಿ, ಯಾವ ನಮ್ಗೆ ಸತ್ತ ನೋಡ್ರಿ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆ ಕೈಕೊಟ್ಟಿದ್ದು ಕಿಲ್ಲನಕೇರ ಗ್ರಾಮದ ರೈತರು ಮಳೆಗಾಗಿ ಕಪ್ಪೆಗಳ ಮದುವೆ ಮಾಡಿ ಮೆರವಣಿಗೆ ಮಾಡಿದ್ದಾರೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಭಾರೀ ಮಳೆಯಾಗಿದೆ. ಹೌದು, ಮಧ್ಯಾಹ್ನದಿಂದ ಸತತವಾಗಿ ಮಳೆ ಸುರಿದಿದ್ದು ವರುಣನ ಅಬ್ಬರಕ್ಕೆ ದಾವಣಗೆರೆ ಜನಜೀವನ ಅಸ್ತವ್ಯಸ್ತವಾಗಿದೆ. ವರುಣನ ಆಗಮನದಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಕೆಲವು ಕಡೆ ಮಳೆ ಆಗಿದೆ ಅನ್ನೋದು ಆಶಾದಾಯಕ. ಆದರೂ ಸರಿಯಾದ ಪ್ರಮಾಣದಲ್ಲಿ ಮಳೆ ಆಗಬೇಕು, ಆಗ ರೈತರಿಗೂ ಅನುಕೂಲ ಆಗತ್ತೆ. ಆದರೆ ನಮ್ಮ ಪಕ್ಕದ ರಾಜ್ಯಗಳಲ್ಲೆಲ್ಲ ಭಾರಿ ಮಳೆ ಆಗ್ತಾ ಇದೆ. ಗುಜರಾತ್, ಉತ್ತರಾಖಂಡ್ ಸ್ಥಿತಿ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ. ಕೇರಳದಲ್ಲಂತೂ ಮನೆಗಳು ಕುಸಿದು ಬಿದ್ದಿವೆ. ಗುಜರಾತ್ನಲ್ಲಿ ಮಳೆ ನಿಂತಿದೆ, ಆದರೆ ಮಳೆ ನೀರು ನಿಂತಿಲ್ಲ. ಊರೂರನ್ನೇ ಮುಳುಗಿಸಿ ಹರಿಯುತ್ತಿದೆ. ಅದಕ್ಕೆ ಸಾಕ್ಷಿ ಈ ದೃಶ್ಯ. ಸೊಂಟದವರೆಗೂ ಹರಿಯೋ ನೀರಲ್ಲಿ 15ಕ್ಕೂ ಹೆಚ್ಚು ಜನ ಹೇಗೆ ಹೋಗ್ತಿದ್ದಾರೆ. ಇವರೆಲ್ಲ ಊಲಾ ಗ್ರಾಮಸ್ಥರು. ಗ್ರಾಮದ ಮಹಿಳೆಯೊಬ್ಬರಿಗೆ ಹೆರಿಗೆ ನೋವು ಕಾಣಿಸಿಕೊಳ್ತು. ಆಸ್ಪತ್ರೆಗೆ ಹೋಗಬೇಕಂದ್ರೆ 8 ಕಿಲೋಮೀಟರ್ ದೂರ. ರಸ್ತೆಯಲ್ಲಿ ಹೋಗೋಣ ಅಂದ್ರೆ ರಸ್ತೆಯನ್ನೇ ಆಪೋಷಣೆ ತಗೊಂಡಿದೆ ಮಳೆ ನೀರು. ಹಾಗಾಗಿನೇ 15ಕ್ಕೂ ಹೆಚ್ಚು ಜನ ದಿವಾನದ ಮೇಲೆ ಗರ್ಭಿಣಿಯನ್ನ ಕೂರಿಸಿ ಹೊತ್ಕೊಂಡು ರಸ್ತೆ ದಾಟಿಸಿದ್ರು. ಚಮೋಲಿ ಜಿಲ್ಲೆಯ ಚಿಂಕಾದ ಬದರಿನಾಥ್ ರಾಷ್ಟ್ರೀಯ ಹೆದ್ದಾರಿ 7 ಮತ್ತೆ ಬಂದ್ ಆಗಿದೆ. ಚಿಂಕಾದಲ್ಲಿ ಗುಡ್ಡ ಕುಸಿದ ಪರಿಣಾಮ ಮಣ್ಣಿನ ಅವಶೇಷಗಳು ರಸ್ತೆಯ ಮೇಲೆ ಬಿದ್ದಿದೆ. ಹೀಗಾಗಿ ಬದರಿನಾಥ್ ರಾಷ್ಟ್ರೀಯ ಹೆದ್ದಾರಿಯೇ ಬಂದ್ ಆಗಿದ್ದು ಸಾವಿರಾರು ವಾಹನಗಳು ನಿಂತಲ್ಲೇ ನಿಂತಿವೆ. ಕೇರಳದ ಕಣ್ಣೂರಿನಲ್ಲಿ ಮಳೆ ಜೊತೆ ಭೀಕರ ಗಾಳಿ. ಗುಡ್ಡಗಾಡು ಪ್ರದೇಶಗಳಲ್ಲಿ, ಅದರಲ್ಲೂ ಕಣ್ಣೂರು ಭಾಗದಲ್ಲಿ 10 ಮನೆಗಳೇ ಕುಸಿದಿವೆ. ಹವಾಮಾನ ಇಲಾಖೆ ಮಳೆ ಎಚ್ಚರಿಕೆ ಕೊಟ್ಟಿದೆ. ನಾಳೆ ಹಿಮಾಚಲ ಪ್ರದೇಶ, ಪಶ್ಚಿಮ ಬಂಗಾಳದ ಸಿಕ್ಕಿಂ ಭಾಗದಲ್ಲಿ ಜೋರು ಮಳೆಯಾಗಲಿದೆ. ಕರ್ನಾಟಕದ ಕರಾವಳಿ ಪ್ರದೇಶ, ಕೇರಳ, ಗುಜರಾತ್ ಕರಾವಳಿ ಭಾಗದಲ್ಲೂ ಮಳೆ ಎಚ್ಚರಿಕೆ ಕೊಟ್ಟಿದೆ. ಅದರಲ್ಲೂ ಗುಜರಾತ್ನ 4 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಇದು ಇತರೆ ರಾಜ್ಯಗಳ ಮಳೆಯ ಕಥೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫ್ರಾನ್ಸ್ ತಣ್ಣಗಾಗುವ ಲಕ್ಷಣಗಳೇ ಗೋಚರಿಸ್ತಾ ಇಲ್ಲ. ಕಂಡ ವಾಹನಗಳಿಗೆ ಬೆಂಕಿ ಇಟ್ಟು ಇರೋ ಬರೋ ಅಂಗಡಿಗಳನ್ನ ದೋಚಲಾಗ್ತಿದೆ. ಇಷ್ಟು ದಿನ ಸರ್ಕಾರಿ ಆಸ್ತಿಪಾಸ್ತಿ ನಾಶ ಮಾಡ್ತಾ ಇದ್ದವರು ಇದೀಗ ಅಧಿಕಾರಿಗಳ ಮನೆಗೆ ನುಗ್ತಾ ಇದ್ದಾರೆ. ಫ್ರಾನ್ಸ್ ಕಳೆದ 5 ದಿನಗಳಿಂದ ಹೊತ್ತಿ ಉರಿಯುತ್ತಿದೆ.
ನಿಹಾಲ್ ಎಂಬ 17 ವರ್ಷದ ಬಾಲಕನನ್ನ ಪೊಲೀಸರು ಕೊಂದಿದ್ದಕ್ಕೆ ಮುಸ್ಲಿಮರು ರೊಚ್ಚಿಗೆದ್ದಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ 577 ವಾಹನ, 74 ಕಟ್ಟಡಗಳಿಗೆ ಕೊಳ್ಳಿ ಇಟ್ಟಿದ್ದಾರೆ. ಅರೆಸ್ಟ್ ಆದವರ ಸಂಖ್ಯೆ 2000 ಗಡಿ ದಾಟಿದ್ದು 719 ಪ್ರತಿಭಟನಾಕಾರರ ವಿರುದ್ಧ ದಂಗೆ ನಡೆಸಿದ ಆರೋಪ ಹೊರಿಸಲಾಗಿದೆ. ಕಳೆದ 5 ದಿನಗಳಲ್ಲಿ 10 ಶಾಪಿಂಗ್ ಮಾಲ್, 200ಕ್ಕೂ ಹೆಚ್ಚು ಸೂಪರ್ ಮಾರ್ಕೆಟ್, 250 ತಂಬಾಕು ಮಳಿಗೆಗಳು, 250 ಬ್ಯಾಂಕ್, ಆಪಲ್ ಸ್ಟೋರ್ಗಳನ್ನ ಲೂಟಿ ಮಾಡಿದ್ದಾರೆ. ಪ್ಯಾರಿಸ್ನ ದಕ್ಷಿಣ ಭಾಗದಲ್ಲಿರೋ ಮೇಯರ್ ಮನೆಗೆ ದಂಗೆಕೋರರು ಕಾರ್ ನುಗ್ಗಿಸಿದ್ದಾರೆ. ಮೇಯರ್ ಪತ್ನಿ ಹಾಗೂ ಓರ್ವ ಮಗುವಿಗೆ ಗಾಯಗಳಾಗಿವೆ. ಆದರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಮೇಯರ್ ವಿನ್ಸೆಂಟ್ ಜೀನ್ ಬ್ರೂನ್ ನನ್ನ ಮನೆಗೆ ಬೆಂಕಿ ಹಚ್ಚೋಕೆ ಪ್ರಯತ್ನಿಸಿದ್ರು ಅಂತ ಕಿಡಿಕಾರಿದ್ದಾರೆ. ಫ್ರಾನ್ಸ್ ಗಲಭೆ ನಿಲ್ಲಿಸಲು ಯೋಗಿ ಆದಿತ್ಯನಾಥ್ರನ್ನ ಕಳಿಸಿ ಅಂತ ಪ್ರೊಫೆಸರ್ ಜಾನ್ ಕ್ಯಾಮ್ ಅನ್ನೋರು ಮನವಿಯನ್ನ ಮಾಡಿದ್ರು. ಆದರೆ ಅದೇ ಟ್ವೀಟ್ ಶೇರ್ ಮಾಡಿರೋ ಯೋಗಿ ಆದಿತ್ಯನಾಥ್ ಕಚೇರಿ ವಿಶ್ವದಲ್ಲಿ ಎಲ್ಲೇ ಗಲಭೆ ದಂಗೆ ನಡೆದ್ರೂ ಕೂಡ ಯೋಗಿ ಮಾಡೆಲ್ ನೆನಪಾಗ್ತಾರೆ ಅಂತ ಹೇಳಿದೆ. ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ ಅಲ್ಲಿ. ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಕಾಂಗ್ರೆಸ್ ಸೇರ್ತಾರೆ ಅನ್ನುವ ವದಂತಿಗೆ ಸ್ವತಃ ಮಾಧುಸ್ವಾಮಿಯೇ ತೆರೆ ಎಳೆದಿದ್ದಾರೆ. ನಾನೇ ಕಾಂಗ್ರೆಸ್ ಸಿದ್ಧಾಂತ ವಿರೋಧ ಮಾಡಿದವನು, ನಾನು ಆ ಪಕ್ಷಕ್ಕೆ ಸೇರ್ತೀನಾ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿ ಮಧ್ಯಪ್ರದೇಶದ ಶಹದೋಲ್ ಜಿಲ್ಲೆಯ ಪಕಾರಿಯ ಗ್ರಾಮಕ್ಕೆ ಭೇಟಿ ಕೊಟ್ಟರು. ಅಲ್ಲಿನ ಬುಡಕಟ್ಟು ಸಮುದಾಯದ ಮುಖಂಡರು, ಸ್ವಸಹಾಯ ಗುಂಪುಗಳ ಜೊತೆ ಸಂವಾದ ನಡೆಸಿದ್ರು. ಕೇಂದ್ರದ ಯೋಜನೆಗಳ ಲಾಭಗಳ ಬಗ್ಗೆ ಮಾಹಿತಿ ಪಡೆದ್ರು. ಬುಡಕಟ್ಟು ಮಕ್ಕಳ ಜೊತೆ ಮೋದಿ ಮಗುವಾಗಿ ಆಟ ಆಡಿದ್ರು. ಬಳಿಕ ಬುಡಕಟ್ಟು ಜನಾಂಗದವರ ಜೊತೆಯೇ ಪ್ರಧಾನಿ ಮೋದಿ ಊಟ ಮಾಡಿದ್ರು. ಜಮ್ಮು ಕಾಶ್ಮೀರದ ಗುಹಾಂತರ ದೇವಾಲಯಗಳಲ್ಲಿ ಪ್ರಮುಖ ಅಮರನಾಥ ಗುಹೆ. ಅಮರನಾಥ ಗುಹೆಯಲ್ಲಿ ಮಂಜುಗಡ್ಡೆಯಲ್ಲಿ ಮೂಡೋ ಶಿವಲಿಂಗದ ಆಕಾರವನ್ನೇ ಪೂಜೆ ಮಾಡುವುದು ಸಂಪ್ರದಾಯ. ಅಂತೆಯೇ ಈ ವರ್ಷದ ಪೂಜೆ ನಿನ್ನೆಯಿಂದ ಶುರುವಾಗಿದೆ. ಅಮರನಾಥ ಯಾತ್ರೆ ಕೈಗೊಂಡಿರುವ ಭಕ್ತರು ಶಿವಲಿಂಗಕ್ಕೆ ಪೂಜೆ ಮಾಡಿ ದರ್ಶನ ಪಡೆಯುತ್ತಿದ್ದಾರೆ. ದೆಹಲಿಯಲ್ಲಿ ಮೇಲ್ಸೇತುವೆ ನಿರ್ಮಾಣಕ್ಕೆ ದೇವಸ್ಥಾನ ಮತ್ತು ಮಸೀದಿಯನ್ನು ತೆರವುಗೊಳಿಸಲಾಗಿದೆ. ಭಾರೀ ಪೊಲೀಸ್ ಬಂದೋಬಸ್ತ್ ನಡುವೆ ಈ ಕಾರ್ಯಾಚರಣೆ ನಡೆದಿದೆ. ಎಲ್ಲವೂ ಶಾಂತಿಯುತವಾಗಿ ನಡೆದಿದೆ ಅಂತ ಪೊಲೀಸ್ ಉಪಕಮಿಷನರ್ ತಿಳಿಸಿದ್ದಾರೆ. ಅಮೆರಿಕದ ಮೇರಿಲ್ಯಾಂಡ್ನಲ್ಲಿ ದುಷ್ಕರ್ಮಿಗಳು ಸಾಮೂಹಿಕ ಗುಂಡಿನ ದಾಳಿ ನಡೆಸಿದ್ದಾರೆ. ಘಟನೆಯಲ್ಲಿ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದು 30ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ದುಷ್ಕರ್ಮಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯ ನಡೆಸಿದ್ದಾರೆ. ಶ್ರೀಲಂಕಾದ ಕೊಲಂಬೋದಲ್ಲಿ 2 ಫೈಟರ್ ವಿಮಾನಗಳು ಡಿಕ್ಕಿ ಹೊಡೆದು ಆಕಾಶದಲ್ಲೇ ಹೊತ್ತಿ ಉರಿದಿವೆ. 2 ವಿಮಾನಗಳ ಪೈಲಟ್ಗಳು ಮೃತಪಟ್ಟಿದ್ದಾರೆ. ಟ್ರೈನಿಂಗ್ ವೇಳೆ ಈ ಅವಘಡ ಸಂಭವಿಸಿದೆ. ಇವತ್ತು ಗುರುಪೂರ್ಣಿಮೆ, ಅದರಿಂದ ರಿಲಯನ್ಸ್ ಇಂಡಸ್ಟ್ರೀಸ್ ವತಿಯಿಂದ ಪರಂಪರಾ ಅನ್ನುವ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ನೀತಾ ಅಂಬಾನಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಪದ್ಮವಿಭೂಷಣ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ, ಪಂಡಿತ್ ಕಾರ್ತಿಕ್ ಕುಮಾರ್, ಶಿಷ್ಯರಾದ ರಾಕೇಶ್ ಚೌರಾಸಿಯಾ ಮತ್ತು ನೀಲಾದ್ರಿ ಕುಮಾರ್ ಉಪಸ್ಥಿತರಿದ್ದರು. ಕಿಚ್ಚ ಸುದೀಪ್ ನಟನೆಯ ಹೊಸ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಇನ್ನೂ ಹೆಸರಿಡದ ಕಿಚ್ಚ 46 ಅನ್ನೋ ವರ್ಕಿಂಗ್ ಟೈಟಲ್ ನಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ. ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಸೂಪರ್ ಪ್ರೈಮ್ ಅಟ್ 9 ಅನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.